15 ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಆಡಳಿತ ಏನಿದೆ ಅದಕ್ಕೆ ಬಂಗಾಳಿಗರು ರೋಸಿ ಹೋಗಿ ಈಗ ಬಿಜೆಪಿಗೆ ಬಹುಮತ ಕೊಟ್ಟಿದ್ದಾರೆ. ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವ ಗೆಲುವು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಣತಂತ್ರಕ್ಕೆ ಜೈಕಾರ ಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 200ರ ಗಡಿಯನ್ನ ದಾಟಿದೆ ಬಿಜೆಪಿ ಪಕ್ಷ. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡುವಂಥದ್ದು ಈಗ ಬಹುತೇಕವಾಗಿ ಫಿಕ್ಸ್ ಆಗಿದೆ. ಇನ್ನು ಮೇಲೆ ಏನೇ ಆದರೂ ಕೂಡ ಬಹಳ ಅಂದರೆ ಒಂದು 5-10 ಕ್ಷೇತ್ರಗಳು ಮಾತ್ರ, ಅದಕ್ಕಿಂತ ಹೆಚ್ಚು ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರೋದೇ ಇಲ್ಲ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಇದ್ದಂತಹ ಆಡಳಿತ ವಿರೋಧಿ ಅಲೆ ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ ಸಾಕಪ್ಪ ಮಮತಾ ಬ್ಯಾನರ್ಜಿಯವರ ಆಡಳಿತ ಅನ್ನುವಷ್ಟರ ಮಟ್ಟಿಗಿತ್ತು. ಮತ್ತೊಂದು ಕಡೆಯಲ್ಲಿ 8ನೇ ವೇತನ ಆಯೋಗಕ್ಕಾಗಿ ನಿರಂತರವಾಗಿ ಅಲ್ಲಿಯ ಯಾರ್ಯಾರು ಸರ್ಕಾರಿ ಹುದ್ದೆಗೆ ಇರುವಂತಹ ಅಧಿಕಾರಿಗಳಿದ್ದಾರೆ ಎಲ್ಲರೂ ಕೂಡ ಬೇಡಿಕೆ ಇಡ್ತಾ ಇದ್ರು. ಆದರೆ ಅದನ್ನು ನಿರಂತರವಾಗಿ ತಳ್ಳಿ ಹಾಕ್ತಾ ಬರ್ತಾ ಇತ್ತು ಪಶ್ಚಿಮ ಬಂಗಾಳದ ಸರ್ಕಾರ. ಮತ್ತೊಂದು ಕಡೆಯಲ್ಲಿ ಯಾವ ವಿಚಾರಗಳ ಬಗ್ಗೆ ಕೇಂದ್ರೀಕರಣ ಮಾಡಬೇಕಾಗಿತ್ತು, ಗಮನ ಹರಿಸಬೇಕಾಗಿತ್ತು, ಅದನ್ನು ಬಿಟ್ಟು SIRನ ವಿಚಾರ, ಮತ್ತೊಂದು ಕಡೆಯಲ್ಲಿ ಈ ಧಾರ್ಮಿಕ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಹೆಚ್ಚು ಗಮನ ಹರಿಸೋದಕ್ಕೆ ಅಂತ ಮುಂದಾಯಿತು. ಇದಕ್ಕೇನಾಯಿತು ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಜನರ ಜೊತೆ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಅವಕಾಶ ಸಿಗಲಿಲ್ಲ. ಯಾಕಂದರೆ 3 ಬಾರಿ ಚುನಾವಣೆಯನ್ನು ಗೆದ್ದಿದ್ದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ವರ್ಚಸ್ಸಿನ ಮೇಲೆ. ನಾನಾಗಲೇ ಹೇಳ್ತಾ ಇದ್ದೆ PK ಅವರ ವಿಚಾರ. PK ಅವರೂ ಕೂಡ ಮಮತಾ ಬ್ಯಾನರ್ಜಿಯವರ ವರ್ಚಸ್ಸೇನಿದೆ ಅದನ್ನು ಎದುರಿಗಿಟ್ಟು ಒಬ್ಬ ಮಹಿಳೆ ವರ್ಸಸ್ BJPಯ ಅತಿ ದೊಡ್ಡ ಒಂದು ಟೀಮು ಎರಡನ್ನೂ ಕೂಡ ಎದುರು ಬೆದರಿಗೆ ನಿಲ್ಲಿಸ್ಬಿಟ್ಟಿದ್ರು ಅವರು. ಖೇಲಾ ಹೋಬೆ ಅಂತ ಹೇಳಿದ್ರು. ಕೊನೆಗೂ ಆ ಖೇಲ್ನಲ್ಲಿ ಅಂದರೆ ಆಟದಲ್ಲಿ ಮಮತಾ ಬ್ಯಾನರ್ಜಿ ಅವರು ಗೆಲುವನ್ನು ಸಾಧಿಸಿದರು. ಆದರೆ ಈ ಬಾರಿ ಏಕಾಂಗಿಯಾಗಿ ಧುಮುಕಿದ್ರು. ಇಂಡಿಯಾ ಮೈತ್ರಿಕೂಟ ಕೂಡ ಕೈ ಹಿಡಿಲಿಲ್ಲ. ಹೀಗಾಗಿ ಇಂಡಿಯಾ ಮೈತ್ರಿಕೂಟದ ಕೈ ಬಿಟ್ಟು ಮಮತಾ ಬ್ಯಾನರ್ಜಿ ಅವರು ಏಕಾಂಗಿಯಾಗಿ ಆ ಕಾಡಕ್ಕೆ ಧುಮುಕಿದ್ರು. ಆದರೆ ಈ ಬಾರಿ ಅವರು ಚುನಾವಣೆಯಲ್ಲಿ ಸೋಲೋದಕ್ಕೆ ಮೂಲ ಕಾರಣ ಆಯಿತು. ಮತ್ತೊಂದು ಕಡೆ ಬಿಜೆಪಿ ಭರಪೂರವಾಗಿ ಘೋಷಣೆಗಳನ್ನು ಮಾಡ್ತು. 100,000 ಕೊಡ್ತೀವಿ ನಾವು ಮಹಿಳೆಯರಿಗೆ ಅಂತ ಹೇಳ್ತು. 8ನೇ ವೇತನ ಆಯೋಗ ಏನಿದೆ ಅದನ್ನು ಕೂಡ ನಾವು ಜಾರಿ ಮಾಡ್ತೀವಿ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ 33% ಮಹಿಳಾ ಮೀಸಲಾತಿ ಅದನ್ನು ನಾವು ಜಾರಿ ಮಾಡ್ತೀವಿ ಅಂತ ಕೂಡ ಬಿಜೆಪಿ ಘೋಷಣೆ ಮಾಡ್ತು. ಇದರ ಜೊತೆಗೆ ವೃದ್ಧಾಪ್ಯ ಪೆನ್ಷನ್ ಅದನ್ನು ಕೂಡ ಹೆಚ್ಚಳ ಮಾಡೋದಾಗಿ ಬಿಜೆಪಿ ಘೋಷಣೆ ಮಾಡಿತ್ತು. ಜೊತೆಗೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಭರವಸೆಯನ್ನು ಕೂಡ ಭರಪೂರವಾಗಿ ಕೊಟ್ಟಿತ್ತು.